ಆರ್ಯವೈಶ್ಯ ಲೇಡೀಸ್ ಗ್ರೂಪ್ ಇಂಟರ್ನ್ಯಾಷನಲ್ ಎಂಬ ಆನ್ಲೈನ್ ಸಂಸ್ಥೆಯನ್ನ ಕಟ್ಟಿದ ಕವಿತಾ ಎರಗಂ ಅವರು ನಿರ್ಮಿಸಿ 5-6 ವರ್ಷಗಳಿಂದ ದೇಶ ವಿದೇಶಗಳಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ಆರ್ಯವೈಶ್ಯ ಲೇಡೀಸ್ ಗ್ರೂಪ್ನ ಅಧ್ಯಕ್ಷೆ ಆಶಾರಾಣಿ ನೇತೃತ್ವದಲ್ಲಿ ಈಗಾಗಲೇ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದು, ಈಗ ಮತ್ತೊಂದು ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರ ಪ್ರಶಂಸೆಗೆ ಕಾರಣವಾಗಿದೆ. ಕೆಲವು ದಿನಗಳ ಹಿಂದೆ ಉಗ್ರರು ದೆಹಲಿಯಲ್ಲಿ ಕಾರು ಸ್ಫೋಟಿಸಿ 10ಕ್ಕೂ ಹೆಚ್ಚು ಭಾರತೀಯ ಅಮಾಯಕರು ಪ್ರಾಣ ಕಳೆದುಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಆರ್ಯವೈಶ್ಯ ಲೇಡೀಸ್ ಗ್ರೂಪ್ ಕಾರ್ತಿಕ ಸೋಮವಾರಗಳ ವ್ರತ ಪೂಜೆ ಮಾಡಿಕೊಂಡು ಬಂದಿದ್ದು, ಇಂದು ಕಡೆಯ ಕಾರ್ತಿಕ ಸೋಮವಾರ ಆದ್ದರಿಂದ ಚಿಕ್ಕಬಳ್ಳಾಪುರ ನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿ 16 ಮಣ್ಣಿನ ಶಿವನ ಲಿಂಗಗಳನ್ನು ಮಾಡಿಕೊಂಡು ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಜೈ ವಾಸವಿ, ಜೈ ವಾಸವಿ. ನಮಸ್ತೆ ಎಲ್ರಿಗೂ. ನಾವು AVLGI ಚಿಕ್ಕಬಳ್ಳಾಪುರ ವಿಂಗ್ ಪ್ರೆಸಿಡೆಂಟು ಆಶಾರಾಣಿ ಅಂತ. AVLGI ಅಂದರೆ ಆರ್ಯವೈಶ್ಯ ಲೇಡೀಸ್ ಗ್ರೂಪ್ ಇಂಟರ್ನ್ಯಾಷನಲ್ ಅಂತ. ಇದೊಂದು ಸ್ವಯಂ ಸೇವಾ ಸಂಸ್ಥೆ. ಏನು ಅಂದರೆ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರನ ಉಳಿಸಿ ಬೆಳೆಸೋವಂಥ ಕಾರ್ಯ ಮಾಡ್ತಾ ಇದೆ. ಅದೇ ಅಲ್ಲದೆ ಡಿವೋರ್ಸ್ನ ತಡೆಗಟ್ಟಬೇಕು ಅನ್ನೋ ಒಂದು ಮೂಲ ಉದ್ದೇಶ. ಇವತ್ತು ಏನಿಲ್ಲೆಲ್ಲರೂ ಸೇರಿದ್ದೀವಿ ಅಂದರೆ, ಇವತ್ತು ಏನು ಅಂದರೆ ನಮ್ಮ AVLG ಸಂಘದಿಂದ 16 ಸೋಮವಾರದ ವ್ರತ ಮಾಡ್ತಾ ಇದ್ದೀವಿ. ಏನು ವಿಶೇಷ ಅಂದರೆ ಕಡೆ ಕಾರ್ತಿಕ ಸೋಮವಾರ ಮತ್ತು ಮೊನ್ನೆನೇ ನಿಮಗೆಲ್ಲರಿಗೂ ತಿಳಿದಿದೆ ಉಗ್ರರ ದಾಳಿ ಆಯಿತು. ಅದು ಹಿಂದೆಯೇ ಕಾಶ್ಮೀರದಲ್ಲಿ ಸ್ಫೋಟ ಆಯಿತು. ಹೀಗೆ ಪ್ರಕೃತಿ ವಿಕೋಪನೂ ನಡೀತಾ ಇದೆ, ಉಗ್ರರ ದಾಳಿ ಎಲ್ಲ ನಡೀತಾ ಇದೆ. ಅವರಿಂದ ಮುಕ್ತಿ ಸಿಕ್ಕಿ ನಮ್ಗೆಲ್ರಿಗೂ ಶಾಂತಿ ಮತ್ತು ನೆಮ್ಮದಿ ಸಿಕ್ಕಿ ನಮ್ಮ ಭಾರತ ಪ್ರಜೆಗಳಿಗೆಲ್ರಿಗೂ ಒಳ್ಳೆಯದಾಗಬೇಕು ಅಂತ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಈ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ತುಂಬ ಚೆನ್ನಾಗಿ ನಡೆದು ಬಂದಿದೆ. ಇದು ನಾವೊಬ್ಬರೇ ಅಲ್ಲ, KR ಪುರಂ AVLG ಸಂಸ್ಥೆಯವರು ಸಹ ಸೇರಿದ್ದಾರೆ, ವಿಭಾಗದವರು ಸಹ ಸೇರಿ ಇದು ಜಂಟಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ.
ಅನ್ನೋದು ಒಂದು 6 ವರ್ಷದಿಂದ ಹಿಂದೆ ಸ್ಟಾರ್ಟ್ ಆಗಿರೋ ಒಂದು ಫೇಸ್ಬುಕ್ ಪೇಜು ಈಗ ವಿಂಗ್ಸ್ ಆಗಿ ರೂಪುಗೊಂಡು 3 ವರ್ಷದಿಂದ ಪ್ರತಿ 21 ಜಾಗಗಳಲ್ಲಿ ನಡೀತಾ ಬರ್ತಾ ಇದೆ. ಇವತ್ತು ಈ ಚಿಕ್ಕಬಳ್ಳಾಪುರ ವಿಭಾಗದ ಜೊತೆಗೆ KR ಪುರಂ ವಿಭಾಗದವರು ಕೂಡ ನಮ್ಮ ಜೊತೆ ಸೇರಿದ್ದಾರೆ. ನಾವು ಸೇರಿ ಇಲ್ಲಿ ಕಾರ್ತಿಕ ಸೋಮವಾರ ಪ್ರಯುಕ್ತವಾಗಿ 16 ಸೋಮವಾರ ವ್ರತ ಅಂತ ಮಾಡ್ತಿದ್ದೀವಿ. ಇದಕ್ಕೆ 16 ಲಿಂಗಗಳನ್ನು ಇಟ್ಕೊಂಡು ಸಹಸ್ರ ಪೂಜೆಯಾಗಿ ಮಾಡ್ತೀವಿ. ಈ ವ್ರತ ಮಾಡೋದ್ರಿಂದ ನಮ್ಮ ಇಷ್ಟ ಕಾಮಾರ್ಥ್ಯ ಏನೇ ಇದ್ರೂ ಅದು ತೀರುತ್ತೆ ಅಂತ ಹೇಳ್ತಾರೆ. ಮತ್ತು ಇದು ತುಂಬ ನಿಷ್ಠೆಯಿಂದ ಆಚರಣೆ ಮಾಡಬೇಕು. ಆ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಚಿಕ್ಕಬಳ್ಳಾಪುರ AVLJ ಚಿಕ್ಕಬಳ್ಳಾಪುರ ಪ್ರೆಸಿಡೆಂಟ್ ಆದ ಆಶಾ ಅಕ್ಕ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಅವ್ರ ಟೀಮ್ ಎಲ್ಲ ತುಂಬ ವರ್ಕ್ ಮಾಡಿದ್ದಾರೆ. ಒಂದು ತಿಂಗಳಿಂದ ಹಿಂದೆಯಿಂದನೂ ಅವ್ರು ಶ್ರಮಿಸ್ತಾ ಇದ್ದಾರೆ. ಇದಕ್ಕಾಗಿ ನಮ್ಮ ಕಡೆಯಿಂದ ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ಇವತ್ತು ನಾನು AVLJ ಚಿಕ್ಕಬಳ್ಳಾಪುರ ವಿಂಗ್ ಸೆಕ್ರೆಟರಿ ಸೌಮ್ಯ. ನಮ್ಮದು ಚಿಕ್ಕಬಳ್ಳಾಪುರ ವಿಂಗು. ಇಲ್ಲಿ ಇವತ್ತು 16 ಸೋಮವಾರ ವ್ರತ ಪೂಜೆ ಮಾಡ್ತಾ ಇದ್ದೀವಿ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಎಲ್ಲರೂ ಸೇರಿದ್ದೀವಿ. ಒಂದು ಒಳ್ಳೆ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಇಲ್ಲಿ. ಇದಕ್ಕೆ ನಾವು 1 ತಿಂಗಳಿಂದ ಪ್ರಯತ್ನ ಮಾಡಿ ಮಣ್ಣಿನ ಮೃತ್ತಿಕೆಯನ್ನು ತಂದು ಅದರಲ್ಲಿ ಶಿವನ್ನ ಮಾಡಿ ಎಲ್ಲರೂ ಒಟ್ಟುಗೂಡಿ ಮಾಡಿದ್ದೀವಿ. ಅದರ ಪುಣ್ಯ ಎಲ್ಲರಿಗೂ ಸಿಗಲಿ ಅಂತ ಹಾರೈಸ್ತೀನಿ. ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅಂತಾರಲ್ವ. ಆ ಥರ ಶಿವನ ಆಜ್ಞೆ ಇಲ್ದಿರ ಇರುವೆ ಸಹ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲ್ವಂತೆ. ಸೊ ಇಷ್ಟು ಜನ ಚಿಕ್ಕಬಳ್ಳಾಪುರದಲ್ಲಿ ಇಷ್ಟು ಜನ ಇದ್ದಾಗ ಇಷ್ಟು ಜನಕ್ಕೆ ಈ ಪುಣ್ಯ ಬರಬೇಕು ಅಂತ ಇಲ್ಲಿ ಬಂದು ಸೇರಿದ್ದೀವಿ. ಸೊ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತೀನಿ. ಜೈ ವಾಸವಿ. ನಾನು KR ಪುರಂ ವಿಂಗ್ ಪ್ರೆಸಿಡೆಂಟ್ ಮಾತಾಡ್ತಾ ಇರೋದು. AVLJ ಸುಷ್ಮಾ. ಇವತ್ತು ನಾವು ಇಲ್ಲಿ 16 ಸೋಮವಾರ ವ್ರತ ಮಾಡ್ತಾ ಇರೋದು. 16 ಲಿಂಗ ಇಟ್ಟು ನಾವು ಪೂಜೆ ಬಿಲ್ಪತ್ರ ಎಲ್ಲ ಹಾಕಿ ದೇವರಿಗೆ ಎಲ್ಲರಿಗೂ ಗೊತ್ತಲ್ಲ, ಶಿವನ ಆಜ್ಞೆ ಇಲ್ಲ ಅಂದರೆ ಒಂದು ಚೂರು ಯಾರೂ ಮುಂದಕ್ಕೆ ಹೋಗಲ್ಲ ಅಂತ. ಸೊ ಅದಕ್ಕೋಸ್ಕರ ದೇವರ ಆಜ್ಞೆ ಇಟ್ಟೇ ನಾವೆಲ್ಲರೂ ಈ ಥರ ಮಾಡ್ತಾಯಿದ್ವಿ. ಎಲ್ಲರಿಗೂ ಒಳ್ಳೆಯ ಆಗಲಿ ಅಂತ ನಾವು ಮನಸ್ಫೂರ್ತಿ ಹೇಳ್ಕೊತಾ ಇದ್ವಿ. ಇನ್ನು ಚಿಕ್ಕಬಳ್ಳಾಪುರ KR ಪುರಂನ ಆರ್ಯವೈಶ್ಯ ಲೇಡೀಸ್ ಗ್ರೂಪ್ 100 ಮಹಿಳೆಯರು ಸರದಿ ಸಾಲಿನಲ್ಲಿ ಕುಳಿತು ಶಿವನಾಮ ಸ್ಮರಣೆ ಮೂಲಕ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಇನ್ನು ಪೂಜಾ ಕಾರ್ಯಕ್ರಮಕ್ಕೆ ಬಂದ 100 ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ಮಣ್ಣಿನ ಶಿವಲಿಂಗಗಳನ್ನು ಇಟ್ಟು ಮಂತ್ರ ಪಠಣೆಯಿಂದ ಪೂಜೆ ಸಲ್ಲಿಸಿದ್ದು ವಿಶೇಷವಾಗಿತ್ತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.